ಉಮೇಶನು ಪೂರ್ವ ದಿಕ್ಕಿಗೆ 8 ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಓಕೆ, ನೋಡಿ ಇಲ್ಲಿ ಉಮೇಶನು ಪೂರ್ವ ದಿಕ್ಕು, ಇದು ಪೂರ್ವ ದಿಕ್ಕು, ಪೂರ್ವ ದಿಕ್ಕಿಗೆ 8 ಕಿಲೋಮೀಟರ್ ನಡೆಯುತ್ತಾನೆ. ಹಾಗೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಎಡಕ್ಕೆ ಅಂದರೆ ಈ ಕಡೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಉಮೇಶನು ಈಗ ಮೂಲ ಸ್ಥಳದಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ, ಹಾಗೆ ಯಾವ ದಿಕ್ಕಿಗೆ ನಿಂತಿದ್ದಾನೆ. ಓಕೆ, ಇದು ಪ್ರಶ್ನೆಯನ್ನು ನಾವು ಕಂಡುಹಿಡಬೇಕು. ಅವನ ಮೂಲ ಸ್ಥಳ ಇಲ್ಲಾಗಿರ್ತದೆ. ಇಲ್ಲಿಂದ ಈಗ ಇವನು ಕನಿಷ್ಠ ಎಷ್ಟು ದೂರದಲ್ಲಿ ನಿಂತಿದ್ದಾನೆ ಇದನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವೇನು ಮಾಡೋಣ, ಎ ಬಿ ಸಿ. ಓಕೆ, ಈ ಪ್ರಾಬ್ಲಮನ್ನು ನಾವು ಪೈಥಾಗೋರಸ್ ಪ್ರಮೇಯವನ್ನು ಬಳಸಿ ಸಾಲ್ವ್ ಮಾಡಬೇಕಾಗುತ್ತೆ. ಪೈಥಾಗೋರಸ್ ಪ್ರಮೇಯ AC² = AB² + BC². ಓಕೆ, ಎ ಗೊತ್ತಾಗಿದೆ ನಮಗೆ. ಎ ಅಂದರೆ 8 ಇದೆ, AB ಎಷ್ಟಿದೆ 8² ಪ್ಲಸ್ BC ಎಷ್ಟಿದೆ 6². ಓಕೆ, 8² ಎಷ್ಟಾಯಿತು 64 ಪ್ಲಸ್ 6² 36. ಓಕೆ, ಒಟ್ಟಾರೆ ಕೂಡಿಸಿದರೆ ಎಷ್ಟಾಯಿತು AC² 100 ಆಯಿತು. AC ಎಷ್ಟು ಬಂತು ಅಂದರೆ AC ನಮಗೆ 10 ಬಂತು. ಓಕೆ, ಅಂದರೆ ಅವನು ಯಾವ ಸ್ಥಳದಲ್ಲಿ ನಿಂತಿದ್ದಾನೆ, ಇದು ಉತ್ತರ. ಓಕೆ, ಉತ್ತರ ದಿಕ್ಕಿಗೆ ನಿಂತಿದ್ದಾನೆ. ಕನಿಷ್ಠ ದೂರ 10 ಕಿಲೋಮೀಟರ್. 10 ಕಿಲೋಮೀಟರ್ ಉತ್ತರ ದಿಕ್ಕು, ಇದು ಸರಿಯಾದ ಉತ್ತರ ಆಗಿದೆ.